ನಿಮ್ಮತ್ತೆ ಬರ್ಲಿಲ್ಲ ನಮ್ಮಲ್ಲಿ ಎರಡಲ್ಲ ಆಗಿರೋದು ಹುಡುಗರು ಅದಕ್ಕೇನೆ ಸಾಕಾಗಲ್ವಲ್ಲ. ಅದಕ್ಕೇನೆ ಅಲ್ಲೇ ಇಕ್ಕೊಂಡಿರ್ಬೇಕೇನ. ಬರ್ಬೋದೇನೋ ಸಾಮಾನ್ಯ ನೋಡೋಣ ತಡಿ, ಬಂದ್ಮೇಲೆ ಹೇಳ್ತೀನಿ. ಅತ್ತೆ ನೀನು ಯಾಕೆ ಹೋಗ್ತೀಯತ್ತೆ ಅವ್ರು ಸಾಕ್ರಿ ಮಾಡೋಕ್ಕೆ? ನೀನು ಸುಮ್ಮನೆ ಇಲ್ಲಿ ಇರು, ಸುಮ್ಮನೆ ಇಲ್ಲಿ ಇರೋದು ಕಲ್ಕ ಸುಮ್ಮನೆ ಯಾಕೆ ಮೈ ನೋಯ್ಸ್ಕೆಂತಿ ಅಂತ ಹೇಳ್ತೀನಿ. ನೋಡ್ಲಿ ಅವ್ರಮ್ಮ ಐತಿ, ನೋಡ್ಕೊಂಡು ಅವರೇ ನೋಡ್ಕೊಂಬ್ಲೇಳು. ತೋರ್ ಮರ್ಯಾರೆ ನೋಡ್ಕೋಬೇಕಲ್ಲ ನಮ್ಮ. ಮತ್ತೆ ಅವರೇ ನೋಡ್ಕೋಬೇಕು. ಸುಮ್ಮನೆ ಇರು, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಯೋಟ. ನಾನು ಸುಮ್ಮನೆ ಹೇಳು, ಹುಣ್ಣು ನಿನ್ನ ಕೈಲಾದಟ್ಟು ಹುಣ್ಣು ಸುಮ್ಮನೆ ಹೋಗ್ತಾ. ಬೇಕಾದ್ರೆ ನಾನು ಒಂದು ಮನೆ ಕೆಲಸ್ತಾರ ನಿಕ್ತೀನಿ ಕಣತ್ತೆ. ನೀನು ಸುಮ್ಮನೆ ಕೆಲಸ ಉಂಡ್ಕೊಂಡು ನೀನು ಚೆನ್ನಾಗಿರ್ಬೇಕು ಅಂತ ಹೇಳು. ನೀವು ಅತ್ತೆ ಮಾಮಗೂ ನೀವು ಕಷ್ಟಪಡಬೇಡ್ರಿ, ಉಂಡ್ಕೊಂಡು ಚೆನ್ನಾಗಿರ್ರಿ ಅಂತ ಹೇಳು. ನಿಮ್ಮ ಅಮ್ಮನ ಹಂಗೆ ಅವರು ತಾಂಡಿರೋವಲ್ಲ ಏನು ಮಾಡ್ತಂಗೆ ಹೇಳು. ಅವ್ರು ತಾಂಡಿರೋವಲ್ಲ ಮಾಡಬೇಡ ಅಂತಂದು. ಅಷ್ಟೇನು ಸುಮ್ಮನೆ ಇವಾಗ ಬಾಗೋಕ್ಕೆ ಬಂದಿರೋದು ಮಾಡ್ಕೊಂಡಿರ್ಲಿ ಹೇಳು. ಹಂಗೆ ಮಾಡ್ಬೋದಪ್ಪ. ಇವಾಗ ಬಂದಿರೋದ್ರಕ್ಕೆ ನಾನೇ ಬೋರ್ ಹಾಕ್ಸಕ್ಕೆ ನಮ್ಮ ಮಾಮನಿಗೆ ಅದಕ್ಕೆ ದುಡ್ಡು ಕೊಟ್ಟಿದ್ದೀನಿ. ಮಾಮ ಬೋರ್ ಹಾಕ್ಸ್ ಮಾಮ, ನಮ್ಮ ಹೊಲ್ದಕ್ಕೆ ಎಲ್ಲನ ನೀರು ಬೀಳ್ತವೆ, ನೀರು ಬಿದ್ದಿಲ್ವಂತೆ, ಅದಕ್ಕೇ ಮಾಮ ಬೋರ್ ಹಾಕ್ಸ್ ಮಾಮ ಅಂತ ಹೇಳಿ ಇವಾಗ ಅವ್ರದ್ದೆಲ್ಲ ಭಾಗ ಬಮ್ಲಿಂಗಣ್ಣವ್ರದ್ದೆಲ್ಲ ನಾನು ಬಂದೈತಲ್ಲ ನಮಗೆ, ಅದಕ್ಕೆ ಬೋರ್ ಹಾಕ್ಸ್ ಮಾಮ ಅಂತ ಹೇಳಿ ದುಡ್ಡು ಕೊಟ್ಟಿದ್ದೀನಿ. 10 ಲಕ್ಷ ದುಡ್ಡು ಕೊಟ್ಟಿದ್ದೀನಿ. ನನ್ನ ಅಕೌಂಟ್ನಾಗೆಲ್ಲ ಪಿಕ್ಚರ್ ಮಾಡಿಕ್ಕಿರೋದೆಲ್ಲನ ತಗೊಂಬಂದು ಕೊಟ್ಟೆ. ಮಾಮ ಬೋರ್ ಹಾಕ್ಸಿ ಎಲ್ಲನ ಮಡಿಕೆ ಗಿಡ ಇಕ್ಕಿ ನಮ್ಮ ಹೊಲ್ದಗಳಕ್ಕೆಲ್ಲನ ಚೆನ್ನಾಗಿ ಬೆಳೆಸ್ ಮಾಮ ಅಂತ ಹೇಳಿದ್ದೀನಿ. ಅವರೆಲ್ಲ ಮಾಡಬಾರ್ದು ನಮ್ಮ ಮಾಮ. ಅವ್ರಿಗೆ ಯಾಕೆ ಮಾಡಿಕೊಡ್ಬೇಕು? ಮಾಡಬಾರ್ದು. ಅವ್ರು ಲೇಔಟ್ ಮಾಡಿರೂ ಅವ್ರು ನಾವು ಮಾಡಿರೋದೇ ನಿಂದೆ, ನಾನು ನೀನು ಮಾಡಿಕೊಟ್ಟಿರೋದೇನಲ್ಲ ಅಂತಾರೆ. ಇದಾದರೆ ಇಬ್ಬರಿಗೂ ಸೇರೈತಲ್ಲ. ಏನು ವಿಜಿ, ಏನೋ ಹೇಳ್ತಾ ಇದೆಯಾ? ಏನಿಲ್ಲ, ಅದೇನೇ ಹೊಲ್ದಕ್ಕೆ ಬೋರ್ ಹಾಕ್ಸಿ ಇದನ್ನೇ ಮಾಡಿ ಮಾಮ, ಸುಮ್ಮನೆ ನಮ್ಮ ಹೊಲ್ದಕ್ಕೆ ಅಡಿಕೆ ಗಿಡ ಇಕ್ಕು ಅಂತೇಳಿ 10 ಲಕ್ಷ ದುಡ್ಡು ಕೊಟ್ಟಿದ್ದೀನಿ. ಒಂದಲ್ಲ ಅಂದರೆ 2 ಬೋರ್ ಹಾಕ್ಕೊಂಡು ಮಾಮ ಅಂತ ಹೇಳಿದ್ದೀನಿ. ಎಲ್ಲ ಒಂದಲ್ಲ ಅಂದಿದ್ರೆ 2 ಬೋರ್ ಹಾಕ್ಲೇಳು. ಹಾಕಿ ಅಲ್ಲೇದೆಲ್ಲ ಬೇಕಾರೆ ಎಲ್ಲ ಮಾರ್ಕೊಂಬಂದು ಇಲ್ಲೇನೆ ಅದ್ದೂರಿಗೆ ಪಾಠ ಮಾಡ ನೀನು. ಅಲ್ಲೆಲ್ಲ ನಮ್ದು ರೋಡ್ ಸೈಡ್ ಇವಾಗ ಕೋಟಿಗಟ್ಟಲೆ ಹೋಗುತ್ತೆ. ಕೋಟಿಗಟ್ಟಲೆ ಬೆಲೆ ಬಾಳೋದೆಲ್ಲನ ನಾವು ಇವಾಗ ತಗೊಂಬಂದು ಅಲ್ಲೆಲ್ಲ ಮಾರ್ಕೊಂಬಂದು ಇಲ್ಲೇ ಹೊಲ ಮಾಡಿ ಎಲ್ಲ ಇಲ್ಲೇ ಅವ್ರಿಗಿನ್ನ ಜಾಸ್ತಿ ಚೆನ್ನಾಗಿರಬೇಕು. ಎಲ್ಲ ಬೋರ್ ಹಾಕ್ಸಿ ಚೆನ್ನಾಗಿ ಅಡಿಕೆ ತೋಟ ಎಲ್ಲ ಚೆನ್ನಾಗಿ ಬೆಳೆಸ್ಬೇಕು ಇಲ್ಲೇ ನಾವು. ಹೇಳಿದ್ನಲ್ಲ ಅಪ್ಪಾಗಿ, ಇವಾಗ ಅವ್ರ ಹೊಲ ಯಾಕೆ ನೋಡ್ಕೊಂತೀಯಪ್ಪ ನೀನು, ಇದನ್ನು ಮಾಡು, ನಮ್ಮ ಹೊಲನ ನಿಂದಮ್ಮಂಗಿರುತ್ತೆ, ಅದು ಒಟ್ಟು ಮಾಡಿರೋ ನಾವು ತಾಂಡಿದೀವಿ ಅಂತ ಹೇಳುತ್ತೆ. ಅಯ್ಯಮ್ಮನು ನನಗೆ ನಾನು ಕೊಡಿಸಿರೋದು ಅಂತ ಹೇಳುತ್ತೆ. ಅದಕ್ಕೆ ನಮ್ಮ ಅಪ್ಪಗೆ ದುಡ್ಡು ಕೊಟ್ಟಿದ್ದೀವಲ್ಲ ಬಿಡು, ಬೋರ್ ಹಾಕ್ಸ್ ನಮ್ಮ ಅಪ್ಪಗೆ ಬೋರ್ ಹಾಕ್ಸೋದು, ಹೊಲ್ದಾಗೆ ಎಲ್ಲ ಅಡಿಕೆ ಗಿಡ ಇಕ್ಕೋದು, ಇಂಥವೆಲ್ಲ ದನಕರುಗಳು ತಗೊಂಬೋದಂದ್ರೆ ಬೋಲ್ ಇಷ್ಟ. ದುಡ್ಡು ಇಲ್ಲದಕ್ಕೋಸ್ಕರ ಸುಮ್ಕಿತ್ತ ಅಷ್ಟೇನೆ ನಮ್ಮ ಅಪ್ಪಯ್ಯ. ಇದ್ದಾವೆ ಅಂದರೆ ಅವ್ನು ಬಿಚ್ಚಲ್ಲ ನಮ್ಮ ಅಪ್ಪ ಹೆದರಿಕೆ ಮುತ್ತಿ. ಅದಕ್ಕೆ ನೀನು ಕೊಟ್ಟಿದೆಯಲ್ಲ, ಇವಾಗ ನಮ್ಮ ಅಪ್ಪ ಎಲ್ಲ ಬೋರ್ ಹಾಕ್ಸಿ ಅಡಿಕೆ ಗಿಡ ಇಕ್ಕೋದು ಎಲ್ಲ ಮಾಡೋದು. ಸುಮ್ಮನಿರು, ನೀನು ದುಡ್ಡು ಕೊಟ್ಟಿದ್ದೀಯ ನೋಡಿ ಹೆಂಗೆ ಮಾಡಿಸ್ಬೇಕಾರೆ. ರೀ ಅವ್ರದ್ದು ಮಾಡಬಾರ್ದು ಅವರು ಹೊಲನ. ನಮ್ಮ ಹೊಲನೇ ಮಾಡ್ಕೊಂಡು ಇರ್ಲೇಳು, ಇಬ್ಬರಿಗೂ ಭಾಗ ಬರುತ್ತಲ್ಲ ಇದ್ರಾಗೆ. ಇದ್ರಾಗೆ ಮಾಡ್ಲೇಳು ಅಷ್ಟೇನೆ. ನಾನು ಹೇಳ್ದೆ ಮಾಮ ಅವರು ತಗೊಂಬ್ಲೇಳು ಮಾಡಿ ಮಾಮ ಅಂತೇಳಿ 10 ಲಕ್ಷ ಕೊಟ್ಟೆ. ಅದಕ್ಕೆ ನಮ್ಮ ಮಾಮ ಅವರು ಭಾಗ ಕೇಳ್ತಾರೆ ಕಣಮ್ಮ ತಿರ್ಗ ಅಂತ ಕೇಳಲೇಳು ಮಾಮ. ಅವರು ಕೇಳಲೇಳು ತಕೊಂಬ್ಲೇಳು ಅವರು ಬಿಡು. ನಮ್ದಮ್ಮಂಗಿರುತ್ತಲ್ಲ ಇದು, ಅವ್ರದ್ದು ಎಷ್ಟು ಮಾಡಿರಿ ಏನಕ್ಕೆ ಬಂದಂಗೆ ಕಣ್ಮಮ್ಮ ನೀನು, ಎಷ್ಟು ಮಾಡಿದ್ರೆ ನಿನಗೆ ನಾನು ಬೆಲೆ ಇರಲ್ಲ ಅಂತ ಹೇಳಿದ್ದೀನಿ ನಮ್ಮ ಅವನಿಗೆ. ಅಷ್ಟೇ. ಹಂಗೆ ಹೇಳಿದ್ರೆ ಗೊತ್ತಾಗೋದು ನಮ್ಮ ಅಪ್ಪಗೆ. ಮತ್ತು ನಾವು ತಗೊಂಡಿರೋ ಹೊಲ್ದಕ್ಕಾದ್ರೂ ನಮ್ಮ ಭಾಗದಕ್ಕಾದ್ರೂ ಹಾಕಿದ್ರೆ ಹೆಂಗೋ ಅಡಿಕೆ ಗಿಡ ಬೆಳಿತಾವ ಅತ್ಲಾಗೆ. ಅಷ್ಟ್ರಾಗು ಅಡಿಕೆ ಗಿಡ ಬೆಳೆಸಿದ್ರೆ ಎಷ್ಟಾಗೋದು? 5 ಎಕರೆ ಹೊಲ್ದಾಗೆ ಏನು ಮಸ್ತ್ ಆಗುತ್ತೆ. ಅತ್ತೇನು ಬಂತು ಭಾರತೆ, ಚೆನ್ನಾಗಿದ್ರೆ ಪಾಪರು? ಚೆನ್ನಾಗಿದ್ವಮ್ಮ. ಅಯ್ಯೋ 2 ಅವ್ರು ರಾತ್ರಿ ಎಲ್ಲ ಹೋಗತ್ತ. ರಾತ್ರಿ ಎಲ್ಲ ನಿದ್ದಿಲ್ಲ ಏನಿಲ್ಲ. ಅದಕ್ಕೆ ನಾನು ಮೈ ಕೈಯಲ್ಲಿ ನೊಯ್ಯದ ಒಂದು ಸುಡ್ಸುಳ ನೀರು ಒಯ್ಕೊಂಡು ಒಂದಿಟ್ಟು ಅನ್ನ ಸಾರೋದು ಮಾಡ್ಕೊಂಡು ತಗೊಂಡೋಗೋಣ ಅಂತ ಹೇಳಿ ಬಂದು. ಅವಳಾವಂಗೆ ಹಾಲಾಗಿಲ್ಲ ನೋಡಿ ನಾನು. ಅವಳಿಗಾರ ಅಮ್ಮಗೆ ಊಟ ಕೊಟ್ಟಿಲ್ಲ ನಾನು. ಅದಕ್ಕೇನೆ ಅವಳಾವಂಗೆ ರಾತ್ರಿ ಎಲ್ಲನ ಉಳಿಸಿ ಅಂತ ಬೇರೆ ಬಂದ್ಲ ನೋಡೋಕ್ಕೆ. ಅದಕ್ಕೆ ಅವಳ ಇದ್ದಾಳೆ ಅಂತೇಳಿ ಬಿಟ್ಟು ಬಂದು. 2 ಅವಳಮಲ್ಲ, ಇಬ್ರು ಇರಬೇಕು. ಹೆಂಗಸ್ರು ಇಬ್ರು ಇದ್ರೇನೇನು ಅವಳ ಕೈಲಿನ ಎತ್ಕೆ ಮಕ್ಕಾಗಲ್ಲ. ಅವಳಿನ ಆಪ್ರೇಷನ್ ಮಾಡಿರೋದು ನಾವು ಬೇರೆ ಅಂತಾಳೆ. ಅದಕ್ಕೇನೆ ಏಮ್ಮ ಸುಮ್ಮನಿರು, ಏನು ಹೋಗ್ತೀಯ ನೀನು? ಸುಮ್ಮನೆ ಯಾಕೆ ಹೋಗ್ತೀಯತ್ತ ನೀನು? ಯಾಕೆ ಸುಮ್ಮನೆ ರಾತ್ರಿ ಎಲ್ಲ ನಿಂದ ಕಟ್ಕೊಂಡು ಪಾಟ್ ಬಿಡ್ಬೇಡ. ವಿಜಿ ಇಲ್ಲಿ ಬೇಕಾದ್ರೆ ನೀನು ಕೆಲಸ ಮಾಡೋಕ್ಕಾಗಲಿಲ್ಲ ಅಂದ್ರೆ ಒಂದು ಕೆಲಸದಾಳು ನಿಕ್ತೀನಿ, ನಮ್ಮ ಅತ್ತೆ ಕೈಲಿ ಆಗಲಿಲ್ಲ ಅಂದ್ರೆ ಕೆಲಸ ಮಾಡೋಕ್ಕೆ ಒಬ್ರನ್ನ ಕೆಲಸದಾಳು ನಿಕ್ತೀನಿ, ಅಡುಗೆ ಮಾಡ್ಕೊಂಡು ಅದು ಇರಲೇಳು ಅಂತಾಳೆ. ನೀನು ಯಾಕೆ ಮೈ ನೋಯ್ಸ್ಕೊಂಬಕ್ಕೆ ಹೋಗ್ತೀಯಮ್ಮ? ಪಾಪ 2 ಗಂಡು ಹುಡುಗರು ಕಣಪ್ಪ, ಚೆನ್ನಾಗಿದ್ದಾವೆ. ಅದಕ್ಕೇನೆ ಅತ್ತ ನೋಡೋಕ್ಕೆ ಹೋಗೋದು ಬೇಡ್ವಿ. ಯಾರನ್ನ ಏನಂತ ನೋಡೋಕೆ ಹೋಗ್ಲಿಲ್ಲ ಅಂದ್ರೆ ಗಳಪ್ಪ ಆಸ್ಪತ್ರೆಯಿಂದ ಬರೋ ತಕ ನಾನು ನೋಡ್ಕೊಂಬನ. ಆಮೇಲೆ ಹಂಗೆ ನೋಡ್ಕೊಂತಾಳ ಅಮ್ಮ, ಏನೋ ಅವಳು ಇಬ್ಬರು ಇರ್ತಾಳಲ್ಲ, ಹೆಂಗೆ ನೋಡ್ಕೊಂತಾರೆ. 2 ಗಂಡು ಹುಡುಗರೇ ನಮ್ಮ ಚೆನ್ನಾಗಿದ್ದಾವೆ ಏನು ಯಾಕ? ಭಾಳ ಚೆನ್ನಾಗಿದ್ದಾವೆ ಗಂಡು ಹುಡುಗರು 2. ಹೆಂಗೆ ಇದಾವೆ ಗೊತ್ತೇ? ಅಯ್ಯಪ್ಪ ನಮ್ಮ ಊಟಮಿದ್ದಂಗೆನೆ. ಬೋಲ್ ಹೊಳ್ತವೆ. ಹಾಲಾಗಿಲ್ವಲ್ಲ ರಾತ್ರಿ ಅವಂಗೇನೆ. ಅತ್ತೆ ಇವಾಗ ಎದ್ದಾಗ ಒಂದಿಟ್ಟು ಗಂಜಿ ಕುಡಿಯೋಕೆ ಹೇಳಿದ್ರು, ಗಂಜಿ ಕೊಟ್ವಿ. ಅವಾಗ ಒಂದಿಟ್ಟು ಪರವಾಗಿಲ್ಲ. ಹೆಂಗೆ ಹಾಲಾದರೆ ಸುಮ್ಕಾಗ್ತಾರೆ. ಋತು ಬಾರಪ್ಪ, ಯಾರೊಬ್ಬ ಪಾಪ ಹುಟ್ಟಿರೋದು? ಹೇಳದ್ ನೋಡ ಹಂಗೇನು. ರಾಖಿ ಕಟ್ಟಿಳಲ್ಲೇನಪ್ಪ ಎದ್ದಾಗ ತಮ್ಮನ್ಗಳಿಗೆ ರಾಖಿ ಕಟ್ಟಿಳು. ರಾಖಿ ತಕೊಂಬಂದು ಹಿಂಗಿಕ್ಕಿ ಏನು ಹಂಗೇನಯ್ಯ
ರಾಖಿ ಕಟ್ತೀನಿ ಅಂತ ಹೇಳಾರಪ್ಪ. ರಾಖಿ ಕಟ್ಟಕ್ಕೆ ಫೋಟೋ ಹೊಡ್ಸಿ ತಮ್ಮಣ್ಗಳಿಗೆ ಇಬ್ರಾಳ್ಗೂ ರಾಖಿ ಕಟ್ಟಿಳು. ಹೌದೇನು, ರಕ್ಷಾಬಂಧನ ದಿವಸನೇ ಹುಟ್ಟಿದಾರೆ, ಅದಕ್ಕೆ ರಾಖಿ ಕಟ್ಸವ್ರೆ. ನಮಗೆ ಕೊಡ್ತೀಯಾ ನಿಮ್ಮ ಪಾಪನ? ಮತ್ತೆ ನೀನ್ ಯಾರ ತಕ ಹೋಗ್ತೀಯಾ? ನೀನ್ ನಮ್ ತಕ ಬರ್ತೀಯಾ? ನೀನ್ ಚಿಕ್ಕಪ್ಪನ ತಗಿರ್ತೀಯಾ? ನಿಮ್ಮ ಅಮ್ಮಗೊಂದು ನಿಮ್ಮ ಅಪ್ಪಗೊಂದು ಪಾಪ ಇದ್ದಾರೆ, ನಮಗೆ ಯಾರು ಇಲ್ಲ, ಅದಕ್ಕೆ ನೀನ್ ನಮ್ಮ ಹತ್ರ ಬರ್ತೀಯಾ? ನಾನ್ ನಿಮ್ ಚಿಕ್ಕಿ ತಾನೇ, ಬರಲ್ವಾ? ಗೊಂದ್ಬಾರ್ದು ಕಣಪ್ಪ, ಋತು ಚಿಕ್ಕಿ ಅನ್ಬೇಕು. ಅವಳಿಯೋ ಹೇಳಿರು ನಮ್ ಚಿಕ್ಕಿ ಸುಗುಣ ಚಿಕ್ಕಿ ಅಂತಾಳೆ. ಸುಗುಣ ಚಿಕ್ಕಿ ನಿಮ್ ಚಿಕ್ಕಿ ಹಂಗ ಅನ್ಬಾರ್ದು. ಹೋಗಿ ಆಟ ಆಡ್ಕೊ ಹೋಗು, ಆಮೇಲೆ ಆಪತ್ತಿಗೆ ಹೋಗೋಣ. ಆಸ್ಪತ್ರೆಗೆ ಹೋಗ್ಬಾರ್ದು, ಅಲ್ಲೆಲ್ಲನ ಆಯಿ ಆಗಿರೋರು ಬಂದಿರ್ತಾರ, ಆಮೇಲೆ ನಿನ್ಗೂ ಆಯಿ ಆಗುತ್ತಪ್ಪ. ಆಪತ್ತೆಗೆ ಹೋಗ್ಬಾರ್ದು. ಹಂಗ ಹೋಗು ಆಡೋಗು, ಆಮೇಲೆ ನೀರು ಒಯ್ಕೊಂಡು ಅಡುಗೆ ಮಾಡ್ಕೊಂಡು ತಗೊಂಡೋಗೋಣ. ಹೋಗು. ಆಸ್ಪತ್ರೆಗೆಲ್ಲ ಚಿಕ್ಕ ಮಕ್ಳನ್ನ ಕರ್ಕೊಂಡು ಹೋಗ್ಬಾರ್ದತ್ತೆ. ಯಮ್ಮಂಗೆ ಗೊತ್ತಾಗಲ್ವಾ ಆ ಚೈತ್ರರಮ್ಮ ಅವ್ರಿಗೆ? ಹುಡ್ಗಿನ ಕರ್ಕೊಂಡು ಹೋಗೋದ್ರಲ್ಲಿ ಇಲ್ಲೇ ಬಿಟ್ಟು ಹೋಗ್ಬೇಕು ತಾನೆ. ಅದೇ ಅವ್ರು ಹೋದ್ರಲ್ಲ, ಅಪ್ಪನ ಹೊಟ್ಟೆ ಬಂದಾಗ ಯಾರು ಇರ್ಲಿಲ್ವಲ್ಲ, ಇಲ್ಲಿ ಬಿಟ್ಟು ಹೋಗಕ್ಕೆ ಬಂದಿಲ್ಲ ಇಲ್ಲಿಗೆ, ಸುಮ್ಮನೆ ಹಂಗೆ ಹೋಗ್ಯವ್ರೆ, ಅದಕ್ಕೆ ಕರ್ಕೊಂಡು ಹೋಗಿರ್ಕಣಮ್ಮ. ಅದಕ್ಕೆ ನಾನು ಕರ್ಕೊಂಬಂದೆ. ಒಟ್ಟು ಅಲ್ಲಿ ಆಸ್ಪತ್ರೆಗೆ ಅದು ಜರಪರ ಬಂದಿರೋರು ಬರ್ತಾರೆ, ಒಟ್ಟು ಇನ್ಫೆಕ್ಷನ್ ಆಗುತ್ತೆ ಅಂತ ಬೈತಾರೆ ಡಾಕ್ಟ್ರು. ಯಾಕೆ ಕರ್ಕೊಬರ್ತೀರಿ ಚಿಕ್ಕ ಮಕ್ಳನ್ನೆಲ್ಲ, ಇಲ್ಲಿ ಚೆನ್ನಾಗಿರೋರ್ನೆಲ್ಲ ಕರ್ಕೊಬರ್ಬಾರ್ದು ಅಂತ ಬೈತಾರೆ. ಮತ್ತೆ ಹಂಗೆಲ್ಲ ಕರ್ಕೊಂಡು ಹೋಗ್ಬಾರ್ದತ್ತೆ ಮಕ್ಳನ್ನ. ಅತ್ತೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಈಗ ನಿಮ್ಮ ಕೈಲಿ ಆದರೆ ಮಾಡಿ, ಇಲ್ಲ ಅಂತಂದರೆ ಸುಮ್ಮನೆ ಊಟ ಮಾಡಿ ಮಲ್ಕೊಳ್ರಿ. ನಾನು ಬೇಕಾದ್ರೆ ಒಂದು ಕೆಲಸದವ್ರನ್ನ ಕರ್ಕೊಂಬಂದಿಡ್ತೀನಿ. ಜಾಸ್ತಿ ಅತ್ತೆ ಅವರೆಲ್ಲ ನೋಡ್ಕೊಂತಾರೆ. ನೀನು ಯಾಕೆ ಅಷ್ಟೊಂದು ಟೆನ್ಷನ್ ತಗೊಂಡು ಸುಮ್ಮನೆ ಊಟ ಕೊಟ್ಟು ಬಾ. ರಾತ್ರಿ ಎಲ್ಲ ನಿದ್ದೆ ಕಟ್ಕೊಂಡು ಅತ್ತೆ ನೀನು, ನನಗೆ ಭಯ ಆಗುತ್ತೆ. ನೀನು ಚೆನ್ನಾಗಿರ್ಬೇಕತ್ತೆ, ನನಗೆ ಅತ್ತೆ ಮಾವ ಎಲ್ಲರೂ ಚೆನ್ನಾಗಿರ್ಬೇಕು ನನಗೆ. ಕಣಮ್ಮ, ನಮಗೆ ನಾನು ಚೆನ್ನಾಗಿರಲಿ ಅಂತೇಳಿ ವಯಸ್ಸು ಹೋದ್ಮೇಲೆ ಚೆನ್ನಾಗಿರಬೇಕು, ನೀವು ಉಣ್ಬೇಕು ತಿನ್ನಬೇಕು ಚೆನ್ನಾಗೇ ಇರಬೇಕು ಅಂತ ಹೇಳಿ ಚೆನ್ನಾಗೇ ಹೇಳ್ತಾಳೆ ನಮ್ಮ ಅಜ್ಜಿಗೆ ಗೊತ್ತೈತೆ ಹೆಂಗೆ ಅಂತ. ಮೇಡಮ್ ನೀನು ಹೇಳೋದು ಸರಿನೇ. ವಯಸ್ಸಾದ್ಮೇಲೆ ಒಟ್ಟು ನಮ್ಮ ಮೈ ನಶ್ಯಮಕ್ಕೆ ಹೋಗ್ಬಾರ್ದು. ಸುಮ್ಮನೆ ಉಂಡು ಸುಮ್ಮನೆ ಕುಕ್ಕಮ್ಮದು ನೋಡ್ಬೇಕು, ನಾವು ಸೆನಕ್ಕಿರೋದು ನೋಡ್ಬೇಕು ಅಷ್ಟೇನು. ಒಟ್ಟು ನಮ್ಮ ಮೈ ನಶ್ಕೊಂಡು ಒಟ್ಟು ನಮಗೆ ಮೈ ನೋವು. ಅದಕ್ಕೇನೆ ಅಪ್ಪಗೆ ಹೇಳಿದ್ನಿ. ವಿಜಯ್ 10 ಲಕ್ಷ ದುಡ್ಡು ಕೊಟ್ಟೋಳು ಅಪ್ಪಗೆ. ಬೋರೆಲ್ಲ ಹಾಕ್ಸು, ಬೋರ್ ಹಾಕಿಸ್ಬಿಟ್ಟು ಹೊಲ್ದಕ್ಕೆಲ್ಲ ಅಡಿಕೆ ಗಿಡ ಇಕ್ಕು, ಎಲ್ಲ ನಮ್ಮ ಹೊಲನೇ ನೋಡ್ಕೊ ಅಂತ ಹೇಳಿದಾಳೆ. ಅದಕ್ಕೇನೆ ಅಪ್ಪಗೆ ದುಡ್ಡು ಕೊಟ್ಟಿರೋದಕ್ಕೆ ಅಪ್ಪ ಎಲ್ಲ ಬೋರ್ ಪಾಯಿಂಟ್ ಎಲ್ಲ ಮಾಡಿಸುತ್ತಂತೆ. ಅದಕ್ಕೇನೆ ನಮ್ಮದೇ ಎಲ್ಲ ಕೆಲಸ ಮಸ್ತಾಗಿರುತ್ತಲ್ಲ, ನಮ್ಮದೇ ಎಲ್ಲ ಮಾಡಿರಿ. ಸುಮ್ಮನೆ ಅವ್ರಿಗೆ ಹೋಗಿ ಅವ್ರು ಸಾಕಿದ್ರೆ ಏನು ಮಾಡ್ತೀರಾ? ಅಲ್ಲ ಪಾಪ, ಅದ್ರಾಗಿಂದ ನೀವಿಬ್ರು ಭಾಗವಾಗಿಲ್ವಲ್ಲ, ಹೆಂಗೆ ಮಾಡ್ತೀರಾ? ಅತ್ತೆ ನಾವೇನು ಅದ್ರಾಗೆಲ್ಲ ಕೇಣಿ ಸೋಣಿ ಏನೂ ಇಲ್ಲ, ಇರೋದ್ರಾಗೇನೆ ನಾವು ಬೇಕಾದ್ರೆ ಅವರು ತಗೊಂಬ್ಲೇಳು. ಅದೇ ನನ್ನ ದುಡ್ಡಾಗೇನೆ ಇವಾಗ ಅವ್ರು ಬೋರ್ ಹಾಕಿ ಎಲ್ಲ ಅಡಿಕೆ ಗಿಡ ಇಕ್ಲೇಳು ಅಂತಲೇ ಹೇಳಿದ್ದೀನಿ. ಅಷ್ಟೇ. ನಮ್ಮ ಮಾವನಿಗೂ ಹಂಗೆ ಹೇಳಿರೋದು. ಮಾಮನ ಹಂಗೆ ಅಂತು, ಇವಾಗ ಬೇರೆ ಹೋಗಿಲ್ಲಲ್ಲಮ್ಮ, ಹೆಂಗೆ ಮಾಡೋದು ಏನು ಅಂತು. ಬೇಡ ಕಣ್ಮಮ್ಮ, ಇಕ್ಕು, ಏನು ನಮ್ಮದೇ ದುಡ್ಡು ಹೋದ್ರೂ ಪರವಾಗಿಲ್ಲ, ನಾವಂತ ಕೇಣಿ ಮಾಡಲ್ಲ, ನಮ್ಗೆ ಒಳ್ಳೆ ಮನಸ್ಸೈತೆ ಅಂತ ಹೇಳಿದ್ದೀನಿ ನಮ್ಮ ಮಾವನಿಗೆ. ಹೆಂಗ ಬಿಡತ್ತ. ದುಡ್ಡು ಕೊಟ್ಟು ನಿಮ್ಮ ಮಾಮ ಹಾಕ್ಸೋದು ದುಡ್ಡು ಇಲ್ಲದಕ್ಕೋಸ್ಕರ ಸುಮ್ಮನಿತ್ತು. ಹಂಗೆ ದುಡ್ಡು ಕೊಟ್ಟಿದ್ದೆ. ಅಯ್ಯಪ್ಪಗೆ ಬೋರು ಪಾರು ಅಂಥವೆಲ್ಲ ಹಾಕ್ಸೋದು ಬೋಲ್ ಇಷ್ಟ. ಅಡಿಕೆ ಗಿಡಕ್ಕೋದು ಬೋರ್ ಹಾಕ್ಸೋದು ಇಂಥವೆಲ್ಲ ಅಂದರೆ ಬೋಲ್ ಇಷ್ಟ. ನಿಮ್ಮ ಮಾಮಿಗೆ ನಮ್ಮ ಅಜ್ಜಿಗೆ ನಮ್ಮ ಮ್ಯಾಲೆಯೋ ಓಟ ಆಸೆ. ಅದೇ ನಿನ್ನ ಮೈನ ಅಷ್ಟೇ ಬೇಡ ಕಾಣತ್ತೆ, ಒಂದು ಕೆಲಸದಾರ ನಿಕ್ತೀನಿ, ಸುಮ್ಮನೆ ಉಂಟ್ಕೊಂಡು ಸೆನಕ್ಕಿರು ಅಂತಾಳೆ. ಏನಂದ್ರೂ ಅದು ನಿಜಾನೇ. ವಯಸ್ಸೋದ್ಮೇಲೆ ಒಟ್ಟು ನಮ್ಮ ಮೈನ ಇಷ್ಟ ಮಕ್ಕ ಹೋಗ್ಬಾರ್ದು. ಅವಳ ಮಕ್ಕೇ ನಾವೇನು ಇಲ್ಲಿ ಪಾಟ್ ಬೀಳ್ಬೇಕಾದ್ರೆ ಏನು ಬಂದು ನಮಗೇನು ಏನು ಮಾಡ್ಕೊಡಲ್ಲ. ಅದಕ್ಕೆ ಹಂಗೆ ಆಸ್ಪತ್ರೆಯಿಂದ ಬರೋ ತಗೊಂಡು ಸಣ್ಣ ನೋಡ್ಕೊಂತೀನಿ, ಆಮೇಲೆ ಹೆಂಗಾನ ಮಾಡ್ಕೊಂಬ್ಲೇಳು ಅಷ್ಟೇ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.